ಶಿವಮೊಗ್ಗದ ವಾರ್ಡ್ ನಂಬರ್ 33ರ ಹರಕೆರೆಯ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ಕೊರತೆ ಹಾಗೂ ಶೌಚಾಲಯ ಡ್ಯಾಮೇಜ್ ಆಗಿದ್ದು ಮಕ್ಕಳು ವಿದ್ಯಾಭ್ಯಾಸ ಪಡೆಯುವ ಒಂದು ಕೋಣೆಯಲ್ಲಿ ನೀರಿನ ಲೀಕೇಜ್ ಆಗುತ್ತಿದ್ದು ದಿನನಿತ್ಯ ಕುಡಿಯುವ ನೀರಿನ ತೊಂದರೆ ಉಂಟಾಗ್ತಾ ಇದೆ. ಈ ಶಾಲೆ 1978ರಲ್ಲಿ ಸ್ಥಾಪನೆಯಾಗಿದ್ದು ಕುಡಿಯುವ ನೀರು ಹಾಗೂ ಬಳಸುವ ನೀರಿನ ತೊಂದರೆ ಸರಿಸುಮಾರು 3 ತಿಂಗಳಿನಿಂದ ಆಗ್ತಾ ಇದೆ ಹಾಗೂ ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೆ ಕಷ್ಟಪಡುವಂತಾಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ಪರಿಹರಿಸಿಕೊಡಿ ಎಂದು ಶಾಲಾ ಶಿಕ್ಷಕರು ಹಾಗೂ ಅಲ್ಲಿನ ಶಾಲೆಯ ಸಮಿತಿಯ ಅಧ್ಯಕ್ಷರು ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಮನವಿ ಮಾಡಿದ್ರು. ಇನ್ನು ಶಾಲೆಗೆ ಸಾಮಾಜಿಕ ಹೋರಾಟಗಾರ ಎನ್ಎಂ ಸಿಬ್ಬತ್ ಉಲ್ಲಾ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಅವರು ಕೂಡ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಅದೇ ರೀತಿ ಸವಾಯಿಪಾಳ್ಯದ ಉರ್ದು ಸರ್ಕಾರಿ ಶಾಲೆಯಲ್ಲಿ 61 ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ನಮ್ಮ ವಾರ್ಡ್ ನಂಬರ್ 33ರಲ್ಲಿ ಈ 2 ಶಾಲೆಗಳಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇದೆ. ದಯವಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪರವರು ತಾವು ಇಲ್ಲಿ ಶಾಲೆ ಅಧ್ಯಕ್ಷರ ಮುಖ್ಯ ಕಾರಣ ಏನಪ್ಪ ಅಂದರೆ ನೀರಿನ ಸಮಸ್ಯೆ ಭಾಳ ತೊಂದರೆ ಆಗ್ತಿದೆ. ಮತ್ತು ಈ ಕೊಠಡಿ ಎಲ್ಲ ಒಳಗಡೆ ಭಾಗ ಎಲ್ಲ ಸೋರ್ತಿದೆ. ಮತ್ತು ಹಿಂದಗಡೆ ಬಾತ್ರೂಮ್ ಎಲ್ಲ ಟಾಯ್ಲೆಟ್ ಎಲ್ಲ ಸೋರ್ತಿದೆ. ಟಾಯ್ಲೆಟ್ ಅಲ್ಲ ಸೋರ್ತಿದೆ.